Good morning, my dear students. Welcome to Political Science online class. Dear students, in previous video we have learned topic like presidential form of government. This meaning, definitions and features. Today in this video I am going to explain the parliamentary and ಪ್ರೆಸಿಡೆಂಟಿಯಲ್ ಫಾರ್ಮ್ ಆಫ್ ಗವರ್ನಮೆಂಟ್. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂಥ ಒಂದು ವಿಡಿಯೋನಲ್ಲಿ ನಾವು ನಿರಂಕುಶ ಸರ್ಕಾರದ ಕುರಿತಾಗಿ ತಿಳಿದಿದ್ದೇವೆ. ಅದರ ಅರ್ಥ ಇರ್ಬೋದು, ವ್ಯಾಖ್ಯೆ ಇರ್ಬೋದು, ಅದೇ ರೀತಿಯಾಗಿ ಅದರ ಕೆಲವೊಂದಿಷ್ಟು ಪ್ರಮುಖವಾದಂಥ ಲಕ್ಷಣಗಳ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ಇಂದಿನ ಅವಧಿಯಲ್ಲಿ ಸಂಸದೀಯ ಮತ್ತು ಅಧ್ಯಕ್ಷೀಯ ಮಾದರಿಯ ಸರ್ಕಾರದ ಕುರಿತಾಗಿ ನಾವು ತಿಳಿಯೋಣ. ಫಸ್ಟ್ ಇಸ್ ಎ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಆರ್ ಪಾರ್ಲಿಮೆಂಟರಿ ಗವರ್ನಮೆಂಟ್. ಮೊದಲನೇದಾಗಿ ಸಂಸದೀಯ ಮಾದರಿಯ ಸರ್ಕಾರ ಅಥವಾ ಸಂಸದೀಯ ಸರ್ಕಾರ ಇಸ್ ಎ ಮೀನಿಂಗ್. ಹಾಗಿದ್ರೆ ವಾಟ್ ಈಸ್ ಪಾರ್ಲಿಮೆಂಟರಿ ಗವರ್ನಮೆಂಟ್? ಏನಪ್ಪ ಹಾಗಿದ್ರೆ ಸಂಸದೀಯ ಸರ್ಕಾರ ಅಂತಂದರೆ ಏನು? ದಿ ಪಾರ್ಲಿಮೆಂಟರಿ ಸಿಸ್ಟಮ್ ಒರಿಜಿನೇಟೆಡ್ ಇನ್ ದಿ UK. ಸಂಸದೀಯ ಸರ್ಕಾರವು ಬ್ರಿಟನ್ನಲ್ಲಿ ಮೊದಲು ಅಸ್ತಿತ್ವಕ್ಕೆ ಬಂದಿರುವಂಥದ್ದು ನಾವು ನೋಡಬಹುದಾಗಿದೆ. ದಿ ಸಿಸ್ಟಮ್ ಇಸ್ ಆಲ್ಸೋ ನೌನ್ ಆಸ್ ರೆಸ್ಪಾನ್ಸಿಬಲ್ ಎಕ್ಸಿಕ್ಯೂಟಿವ್, ಆಸ್ ದಿ ಎಕ್ಸಿಕ್ಯೂಟಿವ್ ಈಸ್ ದಿ ಕ್ರಿಯೇಷನ್ಸ್ ಆಫ್ ದಿ ಪಾರ್ಲಿಮೆಂಟ್ ಆ್ಯಂಡ್ ಈಸ್ ರೆಸ್ಪಾನ್ಸಿಬಲ್ ಟು ಇಟ್. ಹಾಗಿದ್ರೆ ಸಂಸದೀಯ ಮಾದರಿ ಸರ್ಕಾರ ಅಂತಂದರೆ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯುತವಾಗಿ ಶಾಸಕಾಂಗದ ಅಧೀನದಲ್ಲಿರುತ್ತದೋ ಆ ಪದ್ಧತಿಯನ್ನು ಸಂಸದೀಯ ಸರ್ಕಾರ ಎಂದು ಕರೆಯಲಾಗುವಂಥದ್ದನ್ನು ನಾವು ನೋಡ್ತೀವಿ. ಟೋಟಲಿ ಈ ಸಂಸತ್ತು ಅನ್ನೋದು ಎಲ್ಲಿದೆ? ಸಂಸತ್ತು ಭಾರತದಲ್ಲಿ ಇದೆಯೋ ಇಲ್ವೋ? ಇದೆ. ಭಾರತದಲ್ಲಿ ಸಂಸತ್ತು ಎನ್ನುವಂಥದ್ದು ದೆಹಲಿಯಲ್ಲಿದೆ. ಎಲ್ಲಿ ಸಂಸತ್ತು ಎಂದು ಕರೆಯಲ್ಪಡುತ್ತೋ ಅಲ್ಲಿ ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆ ಇರುವಂಥದ್ದನ್ನು ನಾವು ನೋಡಬಹುದು. ಇಂಗ್ಲೆಂಡಲ್ಲಿ ಮೊದಲ ಬಾರಿಗೆ ಒಂದು ಸಂಸದೀಯ ಮಾದರಿ ಸರ್ಕಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಇದನ್ನು ಒಂದು ಜವಾಬ್ದಾರಿಯುತ ಸರ್ಕಾರ ಅಂತಲೂ ಸಹ ಕರಿತೀವಿ. ಯಾಕಂದರೆ ಇಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿದ್ದು ಶಾಸಕಾಂಗಕ್ಕೆ ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಮೊದಲು ಶಾಸಕಾಂಗ ಅಂದರೆ ಏನು, ಕಾರ್ಯಾಂಗ ಅಂದ್ರೇನು ಗೊತ್ತಿದ್ರೆ ಮಾತ್ರ ನಿಮಗೆ ಇಲ್ಲಿ ಸಂಸದೀಯ ಮಾದರಿ ಸರ್ಕಾರ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಪಾರ್ಲಿಮೆಂಟಿನಲ್ಲಿ 2 ಸದನಗಳಿರುತ್ತೆ, ಮೇಲ್ಮನೆ ಮತ್ತು ಕೆಳಮನೆ, ಅಪ್ಪರ್ ಹೌಸ್ ಆ್ಯಂಡ್ ಲೋವರ್ ಹೌಸ್. ಅದನ್ನು ಸಂಸತ್ತು ಅಂತ ನಾವು ಕರಿತೀವಿ. ಈ ಮೇಲ್ಮನೆ ಮತ್ತು ಕೆಳಮನೆ ಎರಡನ್ನು ಸೇರಿಸಿ ಸಂಸತ್ತು ಅಂತ ಕರಿತೀವಿ. ಅದೇ ಶಾಸಕಾಂಗ. ಪಾರ್ಲಿಮೆಂಟ್ ಅಂತ ಕರಿತೀವಲ್ವಾ, ಸಂಸತ್ತು ಅಂತ ಕರಿತೀವಲ್ವಾ, ಆ ಸಂಸತ್ತಲ್ಲಿರುವಂಥ 2 ಮನೆ, ಮೇಲ್ಮನೆ ಮತ್ತು ಕೆಳಮನೆಯನ್ನು ಸೇರಿಸಿ ನಾವು ಶಾಸಕಾಂಗ ಅಂತ ಕರಿತೀವಿ. ಹಾಗಿದ್ರೆ ಕಾರ್ಯಾಂಗ ಅಂತಂದರೆ ಯಾವುದಪ್ಪ? ಕಾರ್ಯಾಂಗ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಅದರ್ ಮಿನಿಸ್ಟರ್ಸ್ ಆರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕಾರ್ಯಾಂಗ ಅಂತಂದರೆ ಪ್ರಧಾನಮಂತ್ರಿಯನ್ನೊಳಗೊಂಡಂಥ ಮಂತ್ರಿಮಂಡಲವನ್ನು ನಾವು ಕಾರ್ಯಾಂಗ ಅಂತ ಕರಿತೀವಿ. ನೋಡಿ, ಭಾರತದಲ್ಲಿ ಅಥವಾ ಇಂಗ್ಲೆಂಡ್ನಲ್ಲಿ ಪ್ರಧಾನಮಂತ್ರಿ ಅಥವಾ ಮಂತ್ರಿಗಳು ಯಾವುದರ ಸದಸ್ಯರಾಗಿರ್ತಾರೆ? ಸಂಸತ್ತು. ಸಂಸತ್ತು ಅಂತಂದರೆ ಏನಿಲ್ಲಿ? ಶಾಸಕಾಂಗ. ಇಸ್ ಎ ಲೆಜಿಸ್ಲೇಚರ್. ಇಸ್ ಎ ಪಾರ್ಲಿಮೆಂಟರಿ, ಇಸ್ ಎ 2 ಹೌಸಸ್, ಅಪ್ಪರ್ ಹೌಸ್ ಆ್ಯಂಡ್ ಲೋವರ್ ಹೌಸ್, ದಟ್ ಈಸ್ ಲೆಜಿಸ್ಲೇಚರ್. ಇದನ್ನೇ ನಾವೇನಂತ ಕರಿತೀವಿ? ಶಾಸಕಾಂಗ ಅಂತ ಕರಿತೀವಿ. ನಮಗೆ ಭಾರತದಲ್ಲಿ ಏನಾಗುತ್ತೆ ಅಂತ ಗೊತ್ತಿದೆ. ಭಾರತದಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆ ಇದೆ? ಸಂಸತ್ತು ಇದೆ. ಸಂಸತ್ತಿನಲ್ಲಿ 2 ಸದನ ಇದೆ. ಆ 2 ಸದನನೇ ಶಾಸಕಾಂಗ. ಅದೇ ರೀತಿಯಾಗಿ ಪ್ರಧಾನಮಂತ್ರಿಯನ್ನೊಳಗೊಂಡಂಥ ಮಂತ್ರಿಮಂಡಲ ಇರುತ್ತೆ, ಅದೇ ಕಾರ್ಯಾಂಗ. ಈ ಪ್ರಧಾನಮಂತ್ರಿಯನ್ನೊಳಗೊಂಡಂಥ ಮಂಡಲ ಏನಿದೆ, ಇವರೆಲ್ಲರೂ ಸಹ ಸಂಸತ್ತು ಅಥವಾ ಪಾರ್ಲಿಮೆಂಟಿನ
ಸದಸ್ಯರು ಆಗಿರಲೇಬೇಕು. ಒಂದೊಮ್ಮೆ ಇವರು ಸಂಸತ್ತಿನ ಸದಸ್ಯರಾಗದೆ ಮಿನಿಸ್ಟರ್ ಆದರೆ, ಮಂತ್ರಿಗಳು ಆದರೆ 6 ತಿಂಗಳ ಒಳಗಾಗಿ ಸಂಸತ್ತಿನ ಸದಸ್ಯರು ಆಗಬೇಕಾಗತ್ತೆ. ಇಲ್ಲಿ ನಾವು ಒಂದು ಡೆಫಿನೇಷನ್ಸ್ ಪ್ರಕಾರ ಹೇಳುವುದಾದ ಏನಾಗಿರುವಂಥದ್ದು, ಇಸ್ ಎ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್, ಇಸ್ ಎ ರೆಸ್ಪಾನ್ಸಿಬಲ್ ಎಕ್ಸಿಕ್ಯೂಟಿವ್ ಆಸ್ ದಿ ಎಕ್ಸಿಕ್ಯೂಟಿವ್, ಇಸ್ ಎ ರೆಸ್ಪಾನ್ಸಿಬಲ್ ಎಕ್ಸಿಕ್ಯೂಟಿವ್ as the executive is the creations of the parliament and is responsible to it. ಏನಾಗಿರುವಂಥದ್ದು, ಕಾರ್ಯಾಂಗವು ಶಾಸಕಾಂಗದಿಂದ, ಮಂತ್ರಿಗಳು ಶಾಸಕಾಂಗದಿಂದ, ಅಂದರೆ 2 ಸದನದ ಸದಸ್ಯರಾಗಿರಬೇಕು. ಅದರಿಂದ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯುತವಾಗಿ ಅಥವಾ ಅಧೀನವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಅದನ್ನೇ ನಾವು ಸಂಸದೀಯ ಮಾದರಿ ಸರ್ಕಾರ ಅಂತ ಕರಿತೀವಿ. ನೋಡಿ, ಲೋಕಸಭೆಯಲ್ಲಿ ಬಹುಮತ ಪಡೆದಂಥ ಪಕ್ಷದ ಮುಖ್ಯಸ್ಥ ಎನ್ನುವಂಥವನು ಪ್ರಧಾನಮಂತ್ರಿ ಆಗ್ತಾನೆ. ನಂತರ ಅದೇ ಪಕ್ಷದವರು ಮಂತ್ರಿಗಳಾಗುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡಿದ್ದೀವಿ. ಒಂದು ವೇಳೆ ಪ್ರಧಾನಮಂತ್ರಿ ಸರಿಯಾಗಿ ನಡ್ಕೊಳ್ದೇ ಇದ್ದರೆ, ಸರಿ ಕೆಲಸ ಮಾಡದೇ ಇದ್ದರೆ, ಅಥವಾ ಇತರ ಮಂತ್ರಿಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ, ಆ ಪಾರ್ಲಿಮೆಂಟಲ್ಲಿ ಕಾನ್ಫಿಡೆನ್ಸ್ ಎನ್ನುವಂಥದ್ದು ಏನಿರುತ್ತೆ ನೋಡಿ, ಅಂದರೆ ಮೆಜಾರಿಟಿ, ಬಹುಮತ ಬಂದರೆ ಮಾತ್ರ ಆ ಒಂದು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅವಕಾಶ ಇದೆ. ಒಂದೊಮ್ಮೆ ಶಾಸಕಾಂಗದಲ್ಲಿ ಬಹುಮತ ಕಳ್ಕೊಂಡ್ರೆ ಏನು ಬೆಂಬಲಿಗರಿದ್ದಾರೆ ಅವರು ರಿಸೈನ್ ಮಾಡುವಂಥದ್ದು, ಇದೆಲ್ಲ ಮಾಡಿದರೆ ಬಹುಮತ ಕಳ್ಕೊಳ್ತಾರೆ ಪಕ್ಷ ಎನ್ನುವಂಥದ್ದು. ಆವಾಗ ಅವನು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ, ಇತರ ಮಂತ್ರಿಗಳು ಸಹ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಪ್ರಧಾನಮಂತ್ರಿಯನ್ನೊಳಗೊಂಡಂಥ ಮಂತ್ರಿಮಂಡಲದ ಎನ್ನುವಂಥವ್ರು ಏನಿದ್ದಾರೆ, ಪ್ರಧಾನಮಂತ್ರಿಯನ್ನೊಳಗೊಂಡಂಥ ಮಂತ್ರಿಮಂಡಲಕ್ಕೆ ನಾವೇನಂತ ಕರಿತೀವಿ, ಕಾರ್ಯಾಂಗ ಅಂತ ಕರಿತೀವಿ. ಇವರು ಯಾರಿಗೆ ರೆಸ್ಪಾನ್ಸಿಬಲ್, ಲೆಜಿಸ್ಲೇಚರ್ ಆರ್ ರೆಸ್ಪಾನ್ಸಿಬಲ್, ಲೆಜಿಸ್ಲೇಚರ್ಗೆ ಇವರು ಏನಾಗಿರಬೇಕು, ರೆಸ್ಪಾನ್ಸಿಬಲ್ ಟು ಇಟ್, ಶಾಸಕಾಂಗಕ್ಕೆ ಜವಾಬ್ದಾರಿಯುತವಾಗಿ ಕಾರ್ಯಾಂಗ ಎನ್ನುವಂಥದ್ದು ಕೆಲಸವನ್ನು ನಿರ್ವಹಿಸಬೇಕಾಗುವಂಥದ್ದು ಅನಿವಾರ್ಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆ ಇರುವಲ್ಲಿ ಶಾಸಕಾಂಗದಿಂದ ಕಾರ್ಯಾಂಗ ಎನ್ನುವಂಥದ್ದು ರಚಿಸಲ್ಪಟ್ಟಿರುತ್ತೆ. ಅದೇ ರೀತಿಯಾಗಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ದಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಆರ್ ಅಡಾಪ್ಟೆಡ್ ನೇಷನ್, ಇಂಡಿಯಾ, ಕೆನಡಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಎಕ್ಸೆಟ್ರಾ. ಪ್ರಪಂಚದಲ್ಲಿರುವಂಥ ಹೆಚ್ಚಿನ ರಾಷ್ಟ್ರಗಳು ಎನ್ನುವಂಥದ್ದು ಈ ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವಂಥದ್ದು ನಾವು ನೋಡ್ತೀವಿ. ಇದೊಂದು ಜವಾಬ್ದಾರಿಯುತ ಸರ್ಕಾರ ವ್ಯವಸ್ಥೆ ಅಂತ ಕಾಣಬಹುದಾಗಿದೆ. ಸೊ ನೆಕ್ಸ್ಟ್, ಫೀಚರ್ಸ್ ಆಫ್ ಪಾರ್ಲಿಮೆಂಟರಿ ಗವರ್ನಮೆಂಟ್, ಸಂಸದೀಯ ಮಾದರಿಯ ಸರ್ಕಾರದ ಲಕ್ಷಣಗಳು, ಪ್ರಮುಖವಾದಂಥ ಲಕ್ಷಣಗಳು ಯಾವೆಲ್ಲ ಇದೆ ಎನ್ನುವಂಥದ್ದು ನಾವು ತಿಳಿಯೋಣ. ಫಸ್ಟ್ ಒನ್, ಪ್ರೆಸಿಡೆನ್ಸ್ ಆಫ್ ದಿ ನಾಮಿನಲ್ ಎಕ್ಸಿಕ್ಯೂಟಿವ್, ನಾಮಮಾತ್ರ ಕಾರ್ಯಾಂಗ. ಪ್ರೆಸಿಡೆನ್ಸ್ ಆಫ್ ನಾಮಿನಲ್ ಎಕ್ಸಿಕ್ಯೂಟಿವ್, ನಾಮಮಾತ್ರ ಕಾರ್ಯಾಂಗ. ನೋಡಿ, ನಾಮಮಾತ್ರ ಅಂತಂದರೆ ಹೆಸರಿಗೆ ಮಾತ್ರ, ನಾಮಿನಲ್ ಹೆಸರಿಗೆ ಮಾತ್ರ, ನಾಮಕಾವಸ್ಥೆ ಅಂತ ಕರಿತೀವಿ ನೋಡಿ, ಆ ರೀತಿಯಾಗಿ ಹೆಸರಿಗೆ ಮಾತ್ರ. ಹೆಸರಿಗೆ ಮಾತ್ರ. ಯಾರು ಇಲ್ಲಿ ಮುಖ್ಯಸ್ಥರಾಗಿರ್ತಾರೆ? ರಾಷ್ಟ್ರಪತಿ. ಅಂಡರ್ ದಿ ಪಾರ್ಲಿಮೆಂಟರಿ ಸಿಸ್ಟಮ್ there are 2 types of the executive. First one is a nominal executive and second one is a real executive. The chief executive, that is the head of the state, and nominal power, but real actual practice, the executive, there is powers on the advice in council of minister headed by the prime minister. He is a prime minister and council of ministers. He is the head of the state and head of the government. ನೋಡಿ,
ಸಂಸದೀಯ ಮಾದರಿಯ ಸರ್ಕಾರದಲ್ಲಿ ಎರಡು ರೀತಿಯಾದಂತಹ ಕಾರ್ಯಾಂಗ ಎನ್ನುವಂಥದ್ದು ಇರುತ್ತೆ. ಒಂದು ನಾಮಮಾತ್ರ ಕಾರ್ಯಾಂಗ, ಇನ್ನೊಂದು ನೈಜ ಕಾರ್ಯಾಂಗ ಎನ್ನುವಂಥದ್ದು. The nominal executive head are the president and real executive head are the prime minister and other council of ministers. President are head of the state but not a head of the government. ರಾಷ್ಟ್ರದ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿ. ಇಸ್ ದ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ. ನಾವು ಭಾರತವು ಸಹ ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆ ಅಳವಡಿಸಿಕೊಂಡಿದೆ ಅಲ್ವಾ, ಹಾಗಾಗಿ ನಾವು ನಮ್ಮ ಇಂಡಿಯಾವನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಭಾರತದ ಮೊದಲ ಪ್ರಜೆ ಯಾರು? ರಾಷ್ಟ್ರಪತಿ. ಈಸ್ ದಿ ನಾಮಿನಲ್ ಎಕ್ಸಿಕ್ಯೂಟಿವ್ ಹೆಡ್, ಈಸ್ ಎ ರಬ್ಬರ್ ಸ್ಟಾಂಪ್. ಈ ರಾಷ್ಟ್ರಪತಿಯನ್ನು ನಾವು ಸಾಮಾನ್ಯವಾಗಿ ರಬ್ಬರ್ ಸ್ಟಾಂಪ್ ಅಂತ ಕರಿತೀವಿ. ಇವರು ಸಿಗ್ನೇಚರ್ ಇಲ್ಲದೆ ಯಾವುದೂ ಸಹ ಪಾಸ್ ಆಗೋದಿಲ್ಲ, ಯಾವುದೂ ಸಹ ಕಾನೂನು ಆಗೋದಿಲ್ಲ, ಯಾವ ವ್ಯವಸ್ಥೆಯೂ ಸಹ ಜಾರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವರ ಸಿಗ್ನೇಚರ್ ಎನ್ನುವಂಥದ್ದು ಕಂಪಲ್ಸರಿ, ಆದರೆ ಇವರಿಗೆ ಅಧಿಕಾರ ಇಲ್ಲ. ಹಿ ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್ ಬಟ್ ನಾಟ್ ಹೆಡ್ ಆಫ್ ದಿ ಗವರ್ನಮೆಂಟ್. ಈಸ್ ದಿ ಹೆಡ್ ಆಫ್ ದಿ ಗವರ್ನಮೆಂಟ್ ಆರ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ರಾಷ್ಟ್ರಪತಿಗಳು ಕೇವಲ ಹೆಸರಿಗೆ ಮಾತ್ರ ಇರ್ತಾರೆ. ಸಂವಿಧಾನಾತ್ಮಕವಾಗಿ ಇವರು ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ, ಸಂವಿಧಾನದ ಮುಖ್ಯಸ್ಥರಾಗಿರ್ತಾರೆ. ಆದರೆ ನಿಜವಾದ ಅಧಿಕಾರವನ್ನು ಚಲಾಯಿಸುವಂಥವರು ಪ್ರಧಾನಮಂತ್ರಿಯನ್ನೊಳಗೊಂಡಂತಹ ಮಂತ್ರಿಮಂಡಲದವರು ಆಗಿರುವಂಥದ್ದನ್ನು ನಾವು ನೋಡಬಹುದು. ನೋಡಿ, ದೇಶದಲ್ಲಿ ಯಾವುದೇ ರೀತಿಯಾದಂಥ ಒಂದು ಗಲಭೆಗಳಾಗಲಿ ಅಥವಾ ಏನಾದರೂ ಒಂದು ಸಕ್ಸಸ್ಫುಲ್ ಲಾ ಅಥವಾ ಕಾನೂನುಗಳು ಅಥವಾ ಯಾವುದೋ ಒಂದು ವ್ಯವಸ್ಥೆಗಳು ಬಂದರೂ ಸಹಿತವಾಗಿ ನಾವು ಬೈಯೋದು, ಹೊಗಳೋದು ಎರಡೂ ಸಹ ಪ್ರೆಸಿಡೆಂಟಿಗೆ ಅಲ್ಲ, ಪ್ರೈಮ್ ಮಿನಿಸ್ಟರಿಗೆ. ಪ್ರಧಾನಮಂತ್ರಿಗೆ ಬೈತೀವಿ, ಹೊಗಳ್ತೀವಿ. ಯಾಕೆ? ಈಸ್ ದಿ ರಿಯಲ್ ಎಕ್ಸಿಕ್ಯೂಟಿವ್ ಬಟ್ ಪ್ರೆಸಿಡೆಂಟ್ ಆರ್ ದಿ ನಾಮಿನಲ್ ಎಕ್ಸಿಕ್ಯೂಟಿವ್. ಸಂಸದೀಯ ಮಾದರಿಯ ಸರ್ಕಾರದಲ್ಲಿ ಎರಡು ರೀತಿಯಾದಂಥ ಕಾರ್ಯಾಂಗ ಇರಲೇಬೇಕು, ಇದ್ದೇ ಇರುತ್ತೆ. ಅದು ಯಾವುದು? ನಾಮಿನಲ್ ಎಕ್ಸಿಕ್ಯೂಟಿವ್ ಆ್ಯಂಡ್ ರಿಯಲ್ ಎಕ್ಸಿಕ್ಯೂಟಿವ್. ನಮ್ಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಇಲ್ಲಿ ರಾಷ್ಟ್ರಪತಿಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಈಸ್ ದಿ ಪ್ರೆಸಿಡೆಂಟ್, ಈಸ್ ಹೆಡ್ ಆಫ್ ದಿ ಸ್ಟೇಟ್ ಬಟ್ ನಾಟ್ ದಿ ಹೆಡ್ ಆಫ್ ದಿ ಗವರ್ನಮೆಂಟ್. ಈ ಒಂದು ರಾಷ್ಟ್ರಪತಿಗಳು ಎನ್ನುವಂಥವ್ರು ಕೇವಲ ರಾಷ್ಟ್ರದ ಮುಖ್ಯಸ್ಥರು ಅಥವಾ ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿರ್ತಾರೆ ವಿನಃ ಸರ್ಕಾರದ ಮುಖ್ಯಸ್ಥರು ಆಗಿಲ್ಲದೆ ಇರುವಂಥದ್ದನ್ನು ನಾವು ನೋಡ್ಬೋದು. ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಕ್ವೀನ್ ಆಫ್ ಇಂಗ್ಲೆಂಡ್ ಆ್ಯಂಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ನಾಮಿನಲ್ ಎಕ್ಸಿಕ್ಯೂಟಿವ್. ಹಾಗಿದ್ರೆ ನಮ್ಮ ಮಾತ್ರ ಕಾರ್ಯಾಂಗಕ್ಕೆ ಅತ್ಯುತ್ತಮವಾದಂಥ ಉದಾಹರಣೆ ಯಾವುದಪ್ಪ ಅಂತಂದರೆ ಇಂಗ್ಲೆಂಡಿನ ರಾಣಿ ಇರ್ಬೋದು, ಭಾರತದ ರಾಷ್ಟ್ರಪತಿಗಳು. ರಬ್ಬರ್ ಸ್ಟಾಂಪ್ ಅಂತ ಕರಿತೀವಿ ನೋಡಿ, ಅವರ ಸಿಗ್ನೇಚರಿಗೆ ಮಾತ್ರ ವ್ಯಾಲ್ಯೂ, ಆದರೆ ಅವರಿಗೆ ಪವರ್ ಇಲ್ಲ, ಅಧಿಕಾರ ಇಲ್ಲ. ಹಾಗಾಗಿ ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಾವು ನಮ್ಮ ಒಂದು ಮನೆಯನ್ನೇ ತಗೊಂಡ್ರೆ ನೋಡಿ, ಮನೆಯಲ್ಲಿ ಎಲ್ಲ ಕಾಗದ ಪತ್ರ, ಆಸ್ತಿ ಪತ್ರ ಎನ್ನುವಂಥದ್ದು ಅಜ್ಜನ ಹೆಸರಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ. ಬಟ್ ಅಜ್ಜನಿಗೆ ಏನೂ ಸಹ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವನು ಮನೆಯ ಮುಖ್ಯಸ್ಥ, ಎಲ್ಲ ಆಸ್ತಿಯೂ ಸಹ ಅವನ ಹೆಸರಲ್ಲೇ ಇರುವಂಥದ್ದು. ಆಸ್ತಿಯನ್ನು ಮಾರಾಟ ಮಾಡೋದು, ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥವನು ಮಗ. ಆದರೆ ಆಸ್ತಿ ಮಾರಾಟ ಮಾಡೋದಿರಲಿ ಅಥವಾ ಇನ್ಯಾವುದೋ ವ್ಯವಸ್ಥೆಗಿರಲಿ ಯಾರ ಸಹಿ ಬೇಕಾಗುತ್ತೆ? ಅಜ್ಜನ ಸಹಿ ಬೇಕಾಗುತ್ತೆ. ಇಲ್ಲಿ ನಾಮಿನಲ್ ಎಕ್ಸಿಕ್ಯೂಟಿವ್ ಯಾರು ಮನೆಯಲ್ಲಿ? ಅಜ್ಜ. ರಿಯಲ್ ಎಕ್ಸಿಕ್ಯೂಟಿವ್ ಯಾರು? ಮಗ. ಅಂದರೆ ಅಜ್ಜನ ಮಗ, ಅಂದರೆ ನಿಮ್ಮ ಅಪ್ಪ ಅಂತ. ಹೀಗೆ ಫಾರ್ ಎಕ್ಸಾಂಪಲ್ ಆಗಿ ನಾವು ತಗೊಳ್ಳೋದಿದ್ರೆ. ಹಾಗಾಗಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಎಲ್ಲಿರುತ್ತೋ, ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆ ಎಲ್ಲಿರುತ್ತೋ ಅಲ್ಲಿ ಎರಡು ರೀತಿಯಾದಂಥ ಒಂದು ಕಾರ್ಯಾಂಗ ಇದ್ದೇ ಇರುತ್ತೆ. ರಿಯಲ್ ಎಕ್ಸಿಕ್ಯೂಟಿವ್ ಆ್ಯಂಡ್ ನಾಮಿನಲ್ ಎಕ್ಸಿಕ್ಯೂಟಿವ್, ನೈಜ ಕಾರ್ಯಾಂಗ ಮತ್ತು ನಾಮಮಾತ್ರ ಕಾರ್ಯಾಂಗ ಎನ್ನುವಂಥದ್ದು ಇರುತ್ತೆ. ನೈಜ ಕಾರ್ಯಾಂಗದ ಮುಖ್ಯಸ್ಥ ಪ್ರಧಾನಮಂತ್ರಿಗಳಾದರೆ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ರಾಷ್ಟ್ರಪತಿಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೆಕೆಂಡ್ ಒನ್, ಕ್ಯಾಬಿನೆಟ್ ಈಸ್ ದಿ ರಿಯಲ್ ಎಕ್ಸಿಕ್ಯೂಟಿವ್. ಸೊ ದಿ ರಿಯಲ್ ಎಕ್ಸಿಕ್ಯೂಟಿವ್ ಪವರ್ set to the council of minister headed by the prime minister is called as the cabinet. The cabinet commands to powers and actually rules the country. ಇಲ್ಲಿ ನಾಮಮಾತ್ರ
ಕಾರ್ಯಾಂಗ ರಾಷ್ಟ್ರಪತಿಗಳಾದರೆ ವಾಸ್ತವಿಕ ಕಾರ್ಯಾಂಗವಾಗಿ ಮಂತ್ರಿಮಂಡಲ ಎನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಪ್ರಧಾನಮಂತ್ರಿಯ ನೇತೃತ್ವದ ಸಚಿವ ಸಂಪುಟವು ವಾಸ್ತವಿಕ ಕಾರ್ಯಾಂಗವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ರಾಷ್ಟ್ರಪತಿಗಳ ಹೆಸರಿನಲ್ಲಿರುವಂಥ ಕಾರ್ಯಾಂಗದ ಎಲ್ಲ ಅಧಿಕಾರವನ್ನು ವಾಸ್ತವಿಕವಾಗಿ ಸಚಿವ ಸಂಪುಟ ಮತ್ತು ಪ್ರಧಾನಮಂತ್ರಿಯವರು ನಿರ್ವಹಿಸುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಸೊ ನಾನು ಒಂದರಲ್ಲೇ ಎಕ್ಸ್ಪ್ಲೇನಲ್ಲಿ ಹೇಳಿಬಿಟ್ಟಿದ್ದೆ ನೋಡಿ, ರಿಯಲ್ ಎಕ್ಸಿಕ್ಯೂಟಿವ್ ಮತ್ತು ನಾಮಿನಲ್ ಎಕ್ಸಿಕ್ಯೂಟಿವ್. ನೆಕ್ಸ್ಟ್ ಥರ್ಡ್ ಒನ್, ಕ್ಯಾಬಿನೆಟ್ ಇಸ್ ದಿ ಕ್ರಿಯೇಷನ್ಸ್ ಆಫ್ ದಿ ಪಾರ್ಲಿಮೆಂಟ್. ಕ್ಯಾಬಿನೆಟ್ ಇಸ್ ದಿ ಕ್ರಿಯೇಷನ್ಸ್ ಆಫ್ ದಿ ಪಾರ್ಲಿಮೆಂಟ್. ಮಂತ್ರಿಮಂಡಲ ಶಾಸಕಾಂಗದ ಸೃಷ್ಟಿಯಾಗಿರುವಂಥದ್ದು. ದಿ ಮೆಂಬರ್ಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಹ್ಯಾವ್ ಟು ಬಿ ದಿ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. ಪ್ರಧಾನಮಂತ್ರಿ ಸಹಿತ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಶಾಸಕಾಂಗದ ಉಭಯ ಸದನಗಳಲ್ಲಿ ಯಾವುದಾದರೂ ಒಂದು ಸದನದ ಸದಸ್ಯತ್ವವನ್ನು ಕಡ್ಡಾಯವಾಗಿ ಹೊಂದಿರಲೇಬೇಕು. ದಿ ಲೀಡರ್ ಆಫ್ ದಿ ಮೆಜಾರಿಟಿ ಪಾರ್ಟಿ ಇನ್ ಪಾರ್ಲಿಮೆಂಟ್ ಬಿಕೇಮ್ಸ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಇನ್ ಟರ್ಮ್ ಸೆಲೆಕ್ಟ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಶಾಸಕಾಂಗದಲ್ಲಿ ಬಹುಮತ ಪಡೆದಂಥ ಪಕ್ಷದ ನಾಯಕ ಪ್ರಧಾನಿಯಾಗಿ ನೇಮಕಗೊಳ್ತಾರೆ. ಅದೇ ರೀತಿಯಾಗಿ ಪ್ರಧಾನಿಯ ಸಲಹೆ ಮೇರೆಗೆ ಸಚಿವ ಸಂಪುಟವನ್ನು ನೇಮಿಸಲಾಗುತ್ತೆ. ಇದರಿಂದ ಎಲ್ಲ ಕಾರ್ಯವೂ ಸಹಿತ ಶಾಸಕಾಂಗದ ಅಂದರೆ ಕಾರ್ಯಾಂಗವು ಶಾಸಕಾಂಗದ ಸೃಷ್ಟಿಯಾಗಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಶಾಸಕಾಂಗ ಅಂತಂದರೆ ಯಾವುದು ಇಲ್ಲಿ? ಲೆಜಿಸ್ಲೇಚರ್ ಆರ್ ದಿ ಪಾರ್ಲಿಮೆಂಟ್. ಬೋತ್ ಹೌಸ್ ಅಪ್ಪರ್ ಹೌಸ್ ಆ್ಯಂಡ್ ಲೋವರ್ ಹೌಸ್. ಶಾಸಕಾಂಗ ಅಂತ ನಾವು ಯಾವುದಕ್ಕೆ ಕರಿತೀವಿ? ಸಂಸತ್ತಿನ 2 ಸದನಗಳು, ಮೇಲ್ಮನೆ ಮತ್ತು ಕೆಳಮನೆ. ಹೌದಾ? ಕಾರ್ಯಾಂಗ ಅಂತ ಯಾವುದಕ್ಕೆ ಕರಿತೀವಿ? ಎಕ್ಸಿಕ್ಯೂಟಿವ್ ಸೇ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಪ್ರಧಾನಿಯನ್ನೊಳಗೊಂಡಂಥ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆರ್ ಕ್ಯಾಬಿನೆಟ್. ಮಂತ್ರಿಮಂಡಲ, ಪ್ರಧಾನಮಂತ್ರಿಯನ್ನೊಳಗೊಂಡಂಥ ಮಂತ್ರಿಮಂಡಲವನ್ನು ನಾವು ಕಾರ್ಯಾಂಗ ಅಂತ ಕರಿತೀವಿ. ಪ್ರಧಾನಮಂತ್ರಿ ಈ ಪ್ರಧಾನಮಂತ್ರಿ ಮತ್ತು ಇತರ ಮಂತ್ರಿಗಳು ಏನಿದ್ದಾರೆ ಅವರು ಶಾಸಕಾಂಗದ ಸದಸ್ಯತ್ವವನ್ನು ಪಡ್ಕೊಂಡಿರಲೇಬೇಕು. ಉಭಯ ಸದನ, ಮೇಲ್ಮನೆಯ ಶಾಸಕರು ಸಹ ಆಗಬಹುದು, ಕೆಳಮನೆಯ ಶಾಸಕರು ಸಹ ಆಗಬಹುದು, ಅಂದರೆ ಸದಸ್ಯ ಸಹ ಆಗಬಹುದು. ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನು ಕಂಪಲ್ಸರಿಯಾಗಿ ಪಡ್ಕೊಂಡಿರಲೇಬೇಕಾಗತ್ತೆ. ಯಾಕೆ? ಶಾಸಕಾಂಗದಲ್ಲಿ ಅಂದರೆ ಲೋಕಸಭೆಯಲ್ಲಿ ಬಹುಮತ ಪಡೆದಂಥ ಪಕ್ಷದ ಸದಸ್ಯನು ಏನಾಗ್ತಾನೆ? ಇಲ್ಲಿ ಪ್ರಧಾನಮಂತ್ರಿ ಆಗ್ತಾನೆ. ಅವನ ಸಲಹೆಯ ಮೇರೆಗೆ ಅವನ ಕಲೀಗ್ಸ್ ಅಥವಾ ಅವನ ಒಂದು ಗುಂಪಿನಲ್ಲಿ ಇರುವಂಥವ್ರು ಏನಿರ್ತಾರೆ ಅವರು ಯಾವ ಮಂತ್ರಿ ಆಗಬೇಕು ಎನ್ನುವಂಥದ್ದನ್ನು ಹಂಚಿಕೆಯನ್ನು ಮಾಡ್ತಾರೆ. ಪ್ರಧಾನಮಂತ್ರಿಗಳು ಹಂಚಿಕೆ ಮಾಡಿದವಾಗ ಅವರನ್ನು ನೇಮಕ ಮಾಡುವಂಥವರು ನಾಮಿನಲ್ ಎಕ್ಸಿಕ್ಯೂಟಿವ್ ಹೆಡ್. ಯಾರು? ಹೂ ಇಸ್ ದಿ ನಾಮಿನಲ್ ಎಕ್ಸಿಕ್ಯೂಟಿವ್ ಹೆಡ್? ಪ್ರೆಸಿಡೆಂಟ್. ಹೂ ಇಸ್ ರಿಯಲ್ ಎಕ್ಸಿಕ್ಯೂಟಿವ್ ಹೆಡ್? ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕ್ಯಾಬಿನೆಟ್. ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರಾಗಿರ್ತಾರೆ? ಪ್ರಧಾನಿಯನ್ನೊಳಗೊಂಡಂಥ ಮಂತ್ರಿಮಂಡಲ. ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾದಂಥ ರಾಷ್ಟ್ರಪತಿಗಳು ಏನು ಮಾಡ್ತಾರೆ? ಪ್ರಧಾನಮಂತ್ರಿ ಮತ್ತು ಆತನನ್ನೊಳಗೊಂಡಂಥ ಮಂತ್ರಿಮಂಡಲದವರನ್ನ ನೇಮಕ ಮಾಡ್ತಾರೆ. ಸ್ವ ಇಚ್ಛೆಯಿಂದ ನೇಮಕ ಮಾಡೋದಲ್ಲ. ಲೋಕಸಭೆಯಲ್ಲಿ ಯಾವ ಪಕ್ಷ ಎನ್ನುವಂಥದ್ದು ಬಹುಮತಕ್ಕೆ ಬಂದಿದೆಯೋ ಅವರಲ್ಲಿ ಒಬ್ಬನನ್ನು ನಾಯಕ ಅಂದರೆ ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡ್ತಾರೆ. ಪ್ರಧಾನಮಂತ್ರಿ ಆದ ನಂತರದಲ್ಲಿ ಪ್ರಧಾನಮಂತ್ರಿಯವರು ಯಾರಿಗೆ ಯಾವ ಮಿನಿಸ್ಟರ್ ಪೋಸ್ಟನ್ನು ಕೊಡಬೇಕು ಅಂತ ಹೇಳ್ತಾರೋ ಅವರಿಗೆ ನೇಮಕವನ್ನು ಮಾಡುವಂಥ ಅಧಿಕಾರ ಎನ್ನುವಂಥದ್ದು ಇಲ್ಲಿ ರಾಷ್ಟ್ರಪತಿಗೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಒಟ್ಟಾರೆ ಕಾರ್ಯಾಂಗ ಎನ್ನುವಂಥದ್ದು ಯಾವುದರ ಸೃಷ್ಟಿ? ಶಾಸಕಾಂಗದ ಸೃಷ್ಟಿಯಾಗಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ, ವೈಯಕ್ತಿಕ ಹೊಣೆಗಾರಿಕೆ. ಇಂಡಿವಿಜುವಲ್ responsibility. To the individual responsibility is the essence of parliamentary system. In every minister is responsible to the legislature for all the policies and official decisions taken in the ಈ ಒಂದು ವೈಯಕ್ತಿಕ ಹೊಣೆಗಾರಿಕೆ ಎನ್ನುವಂಥದ್ದು
ಸಂಸದೀಯ ಸರ್ಕಾರದ ಒಂದು ಅತ್ಯಗತ್ಯವಾದಂಥ ಅಂಶವಾಗಿದೆ. ಆಡಳಿತವನ್ನು ವಿವಿಧ ಇಲಾಖೆಗಳಲ್ಲಿ ಹಂಚಿ ಪ್ರತಿಯೊಂದು ಇಲಾಖೆಗೆ ಒಬ್ಬೊಬ್ಬ ಮಂತ್ರಿಗಳನ್ನು ನೇಮಕ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಯಾಕೆ ನೇಮಕ ಮಾಡ್ತಾರೆ? ಮಂತ್ರಿಗಳು ತಾವು ಹೊಂದಿರುವಂಥ ಒಂದು ಖಾತೆಯ ಮುಖ್ಯಸ್ಥರಾಗಿರ್ತಾರೆ. ಆ ಇಲಾಖೆಯಲ್ಲಿ ಏನೇ ಬೆಳವಣಿಗೆಗಳಾದರೂ ಸಹಿತವಾಗಿ ಅಥವಾ ದುರ್ಘಟನೆಗಳು ಸಂಭವಿಸಿದರೂ ಸಹಿತವಾಗಿ ಅವರು ವೈಯಕ್ತಿಕ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ನೋಡಿ, ಪ್ರೈಮ್ ಮಿನಿಸ್ಟರ್ ರಾಷ್ಟ್ರದ ಅಥವಾ ಸರ್ಕಾರದ ಒಂದು ಮುಖ್ಯಸ್ಥರಾಗಿರ್ತಾರೆ, ಹೌದಾ? ಈಗ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಬ್ಬೊಬ್ಬರು ಹೆಡ್ ಇರ್ತಾರೆ, ಅಂದರೆ ಮಿನಿಸ್ಟರ್ ಇರ್ತಾರೆ. ಹೋಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ರೈಲ್ವೆ ಮಿನಿಸ್ಟರ್, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಎಜುಕೇಷನ್ ಮಿನಿಸ್ಟರ್ ಅಲ್ವಾ? ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದೊಂದು ಖಾತೆಯನ್ನು ಒಬ್ಬೊಬ್ಬರು ನಿರ್ವಹಿಸ್ತಾರೆ. ರಕ್ಷಣಾ ಮಂತ್ರಿಯ ಕೆಲಸ ಏನು? ರಕ್ಷಣೆ ಮಾಡುವಂಥದ್ದು. ರಕ್ಷಣೆಗೆ ಯಾವೆಲ್ಲ ಕೆಲಸ ಮಾಡಬೇಕು ಅದನ್ನು ಮಾಡುವುದು ಕೆಲಸ ರಕ್ಷಣಾ ಮಂತ್ರಿದು ಅಲ್ವಾ? ಅದುವೇ ರೈಲ್ವೆ ಮಿನಿಸ್ಟರ್ ಕೆಲಸ ಏನು? ರೈಲು ಮಂತ್ರಿ ಅಥವಾ ರೈಲು ಸಚಿವರ ಕೆಲಸ ಏನು? ಎಲ್ಲ ಇಡೀ ಒಂದು ಆಲ್ ಓವರ್ ಇಂಡಿಯಾದಲ್ಲಿ ರೈಲು ವ್ಯವಸ್ಥೆ ಸುಗಮವಾಗಿ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ. ಎಜುಕೇಷನ್ ಮಿನಿಸ್ಟ್ರದೇನು? ಕರೆಕ್ಟಾಗಿ ಎಜುಕೇಷನ್ ಎಲ್ರಿಗೂ ಸಿಗುವಂತೆ ನೋಡ್ಕೊಳ್ಳೋದು, ಟೈಮ್ ಟು ಟೈಮ್ ಎಕ್ಸಾಮಿನೇಷನ್ಸ್ ಮಾಡುವಂಥದ್ದು, ಇದೆಲ್ಲ ಯಾರದ್ದು? ಮಿನಿಸ್ಟರ್ ರೆಸ್ಪಾನ್ಸಿಬಿಲಿಟಿ, ಹೌದಾ? ಒಂದೊಮ್ಮೆ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಲೋಪದೋಷಗಳಾದರೆ ಅದು ಏನಿದ್ರೂ ಸಹಿತವಾಗಿ ಹೊಗಳುವಿಕೆ ತೆಗಳುವಿಕೆ ಎನ್ನುವಂಥದ್ದು ಯಾರಿಗೆ ಸಲ್ಲುತ್ತೆ? ಮಿನಿಸ್ಟರಿಗೆ, ಮಂತ್ರಿಗೆ ಸಲ್ಲುತ್ತೆ. ಯಾಕೆ? ಅವನೇ ರೆಸ್ಪಾನ್ಸಿಬಲ್ ಆಗಿರಬೇಕು. ಈಗ ಒಂದು 4 ವರ್ಷದ ಹಿಂದುಗಡೆ ಸೆಕೆಂಡ್ ಇಯರ್ ಕ್ವಶನ್ ಪೇಪರು ಲೀಕ್ ಆಯಿತು. ಅದು ಯಾರಿಂದ ಲೀಕ್ ಆಯಿತು, ಹೇಗೆ ಲೀಕ್ ಆಯಿತು ಅದೆಲ್ಲ ಬೇಡ. ಆದರೆ ನಾವು ಬೈದಿದ್ದು ಯಾರಿಗೆ? ಎಜುಕೇಷನ್ ಮಿನಿಸ್ಟ್ರಿಗೆ. ಸ್ಟೇಟಲ್ಲಿ ನಾನು ಹೇಳ್ತಾ ಇದ್ದಿದ್ದು ಎಜುಕೇಷನ್ ಮಿನಿಸ್ಟ್ರಿಗೆ ನಾವು ಬೈದಿವಿ. ಯಾಕೆ? ಅವರ ರೆಸ್ಪಾನ್ಸಿಬಲ್. ಒಂದು ಡಿಪಾರ್ಟ್ಮೆಂಟಿಗೆ ಒಬ್ಬ ಹೆಡ್ ಇರ್ತಾನೆ, ಮುಖ್ಯಸ್ಥ ಇರ್ತಾನೆ ಅಂತಂದರೆ ಅಲ್ಲಿ ಬೈಯುವಂಥದ್ದು ಅಥವಾ ಹೊಗಳುವಂಥದ್ದು, ಒಳ್ಳೆಯ ಕೆಲಸಕ್ಕೆ ಹೊಗಳುವಂಥದ್ದು ನಾವು ಅವರಿಗೆ, ಯಾರಿಗೆ ಅಲ್ಲ, ಏನೂ ಅಲ್ಲ. ಈಗ ನೋಡಿ, ಇಂಡಿಯಾದಲ್ಲಿ ಪ್ರೈಮ್ ಮಿನಿಸ್ಟರ್ ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿದರು. ಭಾರತದ ಒಂದು ನರೇಂದ್ರ ಮೋದಿಯವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದರು. ರಾಷ್ಟ್ರದ ಮುಖ್ಯಸ್ಥರು, ಅವರಿಗೆ ಆ ರೈಟ್ಸ್ ಇದೆ, ಮಾಡಿಸಿದ್ರು. ಒಂದೊಮ್ಮೆ ಅದು ಸಕ್ಸಸ್ ಆಗದೇ ಇದ್ದರೆ ನಾವು ಪ್ರಧಾನಿಗೆ ಬೈತಾ ಇದ್ವಿ, ಆದರೆ ಅದು ಸಕ್ಸಸ್ ಆಗಿದ್ದಕ್ಕೆ ಹೊಗಳ್ತೀವಿ. ನೋಡಿ ಎಷ್ಟು ಆ ಒಂದು ಖಾತೆ ಅಥವಾ ಅದು ಏನೇ ಇದ್ದರೂ ಸಹ ಡಿಪಾರ್ಟ್ಮೆಂಟಿನ ವೈಯಕ್ತಿಕ ಹೊಣೆಗಾರಿಕೆ ಎನ್ನುವಂಥದ್ದು ಮಿನಿಸ್ಟರಿಗೆ ಇರುತ್ತೆ. ಅವನು ವೈಯಕ್ತಿಕ ಹೊಣೆಗಾರಿಕೆ ಅಥವಾ ಅವನ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿಯನ್ನು ಮಂತ್ರಿ ಆದವನು ತೆಗೆದುಕೊಳ್ಳಲೇಬೇಕು. ಅದು ಯಾವ ಒಂದು ಸಿಸ್ಟಮಲ್ಲಿ? ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟಲ್ಲಿ, ಸಂಸದೀಯ ಮಾದರಿ ಸರ್ಕಾರದಲ್ಲಿ. ನೆಕ್ಸ್ಟ್, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಏನಾಗಿರುವಂಥದ್ದು? ಸಾಮೂಹಿಕ ಹೊಣೆಗಾರಿಕೆ ಎನ್ನುವಂಥದ್ದು. ಈಚ್ ಮಿನಿಸ್ಟರ್ ಈಸ್ ಇಂಡಿವಿಜುವಲಿ, ದಿ ಕ್ಯಾಬಿನೆಟ್ ಈಸ್ ಕಲೆಕ್ಟಿವ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಚರ್. ಸಾಮಾನ್ಯವಾಗಿ ಸಂಸದೀಯ ಮಾದರಿ ಸರ್ಕಾರ ಪದ್ಧತಿಯಲ್ಲಿ ಮಂತ್ರಿಮಂಡಲವು ಸಾಮೂಹಿಕವಾಗಿ ಶಾಸಕಾಂಗದ ಕೆಳಸದನಕ್ಕೆ ಜವಾಬ್ದಾರಿಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. They are sink or swim together in cabinet. ಮಂತ್ರಿಮಂಡಲದ ಮುಖ್ಯಸ್ಥರಾದಂಥ ಪ್ರಧಾನಮಂತ್ರಿಯು ದೇಶದ ಹಿತದೃಷ್ಟಿಯಿಂದ ಕೈಗೊಳ್ಳುವಂಥ ನಿರ್ಧಾರಗಳಿಗೆ ಇಡೀ ಮಂತ್ರಿಮಂಡಲವೇ ಪ್ರಧಾನಿಯೊಂದಿಗೆ ಒಟ್ಟಿಗೆ ಮುಳುಗಲು ಮತ್ತು ಒಟ್ಟಿಗೆ ತೇಲುವಂಥ ಕೆಲಸವನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಅವರು ಒಟ್ಟಿಗೆ ಮುಳುಗ್ತಾರೆ, ಒಟ್ಟಿಗೆ ತೇಲ್ತಾರೆ. ಸ್ಟುಡಿ sink or swim together. The cabinet ministers work as team. They works with the perfect harmony and understanding. ಪ್ರಧಾನಮಂತ್ರಿಯನ್ನೊಳಗೊಂಡಂಥ ಮಂತ್ರಿಮಂಡಲದವರು ಅಥವಾ ಸಚಿವ ಸಂಪುಟ ಎನ್ನುವಂಥದ್ದು ಏನಿದೆ, ಇವರು ಒಟ್ಟಿಗೆ ತೇಲ್ತಾರೆ, ಒಟ್ಟಿಗೆ ಮುಳುಗ್ತಾರೆ.
ಯಾಕೆ ಒಟ್ಟಿಗೆ ತೇಲುವಂಥ ಒಟ್ಟಿಗೆ ಮುಳುಗುವಂಥ ಕೆಲಸ ಆಗುತ್ತೆ? ಸಾಮೂಹಿಕ ಜವಾಬ್ದಾರಿ ಇರುತ್ತೆ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈಗ ಒಬ್ಬೊಬ್ಬ ಮಂತ್ರಿಗೆ ಒಂದೊಂದು ಖಾತೆ ಇದೆ ಅಂದ ತಕ್ಷಣ ಅವನ ಖಾತೆ ಜವಾಬ್ದಾರಿ ಅಷ್ಟೇ ಅವನ ಕೆಲಸ ಅಲ್ಲ. ಆ ಖಾತೆಯ ಜವಾಬ್ದಾರಿ ಜೊತೆಗೆ ಉಳಿದಂಥ ಎಲ್ಲ ಮಂತ್ರಿಗಳೊಟ್ಟಿಗೆ ಸಾಮರಸ್ಯ ಇರ್ಬೋದು, ಅದೆಲ್ಲದೂ ಸಹ ಪ್ರಮುಖವಾಗಿರುತ್ತೆ. ಯಾಕಪ್ಪ ಅಂತಂದರೆ ಶಾಸಕಾಂಗದ ಸೃಷ್ಟಿ ಕಾರ್ಯಾಂಗ ಆಗಿರೋದ್ರಿಂದಾಗಿ ಆ ಶಾಸಕಾಂಗದವರ ಒಂದು ಬೇಡಿಕೆಗಳನ್ನು ಸಹಿತವಾಗಿ ಈಡೇರಿಸಬೇಕಾಗುತ್ತೆ. ಅವರವರ ಒಂದು ಏನು ರಾಜ್ಯಗಳಿಗೆ ಬೇಕಾದಂತಹ ಹಣದ ಹಂಚಿಕೆಯನ್ನು ಸಹ ಸರಿಯಾಗಿ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಏನು ಮಾಡ್ತಾರೆ ಅವರು? ಕಾನ್ಫಿಡೆನ್ಸನ್ನು ಹಿಂದಕ್ಕೆ ತಗೊಳ್ತಾರೆ. ರಿಸೈನ್ ಮಾಡ್ಬೋದು ಅವರು MP ಪೋಸ್ಟಿಗೆ. ಅವಾಗೇನಾಗುತ್ತೆ? ಕಾನ್ಫಿಡೆನ್ಸ್ ಇರೋದಿಲ್ಲ, ಬಹುಮತ ಇರೋದಿಲ್ಲ ಆ ಪಕ್ಷಕ್ಕೆ ಬಹುಮತ ಇಲ್ಲದೆ ಇದ್ದಾವಾಗ ಅವರು ಪ್ರಧಾನಿ ಆಗಲಿಕ್ಕೆ, ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅವರವರ ಖಾತೆಯ ಜವಾಬ್ದಾರಿಯ ಜೊತೆಗೆ ಸಾಮೂಹಿಕವಾದಂಥ ಜವಾಬ್ದಾರಿ ಎನ್ನುವಂಥದ್ದು ಇಲ್ಲಿ ಮಂತ್ರಿಗಳಿಗೆ ಇರುವಂಥದ್ದು ನಾವು ನೋಡ್ತೀವಿ. ಎಷ್ಟು ದಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್, ದಿ ರೋಲ್ ಆಫ್ ಪ್ರೈಮ್ ಮಿನಿಸ್ಟರ್. ದಿ ರೋಲ್ ಆಫ್ ಪ್ರೈಮ್ ಮಿನಿಸ್ಟರ್, ಪ್ರಧಾನಿಯ ನಾಯಕತ್ವ ಎನ್ನುವಂಥದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ದಿ ಪ್ರೈಮ್ ಮಿನಿಸ್ಟರ್ ಹೆಡ್ಸ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಹಿ ಈಸ್ ದಿ ಕ್ಯಾಪ್ಟನ್ ಆಫ್ ದಿ ಟೀಮ್. ಈ ಒಂದು ಸಂಸದೀಯ ಮಾದರಿ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯು ಮಂತ್ರಿಮಂಡಲದ ನಾಯಕರಾಗಿ ಮಂತ್ರಿಗಳ ಒಂದು ಆಯ್ಕೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಪ್ರಧಾನಮಂತ್ರಿ ಎನ್ನುವಂಥವನು ಮಂತ್ರಿಮಂಡಲದ ನಾಯಕ. ಇವನು ಏನು ಕೆಲಸ ಮಾಡ್ತಾನೆ? ಹಿ ಈಸ್ ದಿ ಕ್ಯಾಪ್ಟನ್ ಆಫ್ ದಿ ಟೀಮ್. ಹಿ ಹೋಲ್ಡ್ಸ್ ದಿ ರಿಯಲ್ ಅಥಾರಿಟಿ ಆಸ್ ದಿ ಹೆಡ್ ಆಫ್ ದಿ ಕ್ಯಾಬಿನೆಟ್. ಹಿ ಕಮಾಂಡ್ಸ್ ಸ ಗ್ರೇಟ್ ಪವರ್ ಆ್ಯಂಡ್ ಪ್ರೆಸ್ಟೇಜ್. ಇನ್ ಫ್ಯಾಕ್ಟ್, ಹಿ ಈಸ್ ದಿ ಪೊಲಿಟಿಕಲ್ ಲೀಡರ್ ಆಫ್ ದಿ ಕಂಟ್ರಿ. ಪ್ರಧಾನಮಂತ್ರಿ ಎನ್ನುವಂಥವನು ರಾಷ್ಟ್ರದ ಮುಖ್ಯಸ್ಥನಾಗಿರ್ತಾನೆ. ಅದೇ ರೀತಿಯಾಗಿ ಮಂತ್ರಿಮಂಡಲದ ಒಂದು ಆಯ್ಕೆ ಇರ್ಬೋದು, ಖಾತೆ ಹಂಚಿಕೆ ಮಾಡುವಂಥದ್ದಿರ್ಬೋದು, ಅಥವಾ ಯಾವ ಖಾತೆಯನ್ನು ಯಾರಿಗೆ ಕೊಡಬೇಕು, ಮಿನಿಸ್ಟರ್ ಪೋಸ್ಟನ್ನು. ಈಗ ರೈಲ್ವೆ ಮಿನಿಸ್ಟರನ್ನು ಯಾರಿಗೆ ಮಾಡಬೇಕು, ಡಿಫೆನ್ಸ್ ಮಿನಿಸ್ಟರ್ನ ಯಾರಿಗೆ ಮಾಡಬೇಕು, ಫಾರಿನ್ ಮಿನಿಸ್ಟರ್ನ ಯಾರಿಗೆ ಮಾಡಬೇಕು ಎನ್ನುವಂಥ ಖಾತೆಯನ್ನು ನೀಡುವಂಥ ಅಧಿಕಾರ ಎನ್ನುವಂಥದ್ದು ಪ್ರಧಾನಮಂತ್ರಿಗಿರುತ್ತೆ. ಎಷ್ಟು ದಿ ಮೋಸ್ಟ್ ಪವರ್ಫುಲ್. ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಪ್ರಧಾನಿ ಎನ್ನುವಂಥವನು ಅತ್ಯಂತ ಹೆಚ್ಚಿನ ಅಧಿಕಾರವನ್ನು ಪಡೆದುಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಮಂತ್ರಿಯ ಖಾತೆಯ ಹಂಚಿಕೆ ಇರ್ಬೋದು, ಖಾತೆಗಳ ಪುನರ್ರಚನೆ ಇರ್ಬೋದು, ಮಂತ್ರಿಮಂಡಲದ ಪುನರ್ರಚನೆ ಇರ್ಬೋದು, ಮಂತ್ರಿಗಳ ಮೇಲೆ ನಿಯಂತ್ರಣ ಮುಂತಾದಂತಹ ಕಾರ್ಯಗಳನ್ನು ಪ್ರಧಾನಮಂತ್ರಿಯ ತೀರ್ಮಾನವೇ ಅಂತಿಮವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಎಲ್ಲ ಕೆಲಸವನ್ನು ಸಹಿತವಾಗಿ ಪ್ರಧಾನಮಂತ್ರಿ ನಿರ್ವಹಿಸ್ತಾನೆ. ಇವನ್ through the president appoint the minister, it is the prime minister who select his colleagues. ನೋಡಿ, ಪ್ರಧಾನಮಂತ್ರಿ ಅನ್ನುವಂಥವರು ತಮ್ಮ ಒಂದು ಖಾತೆಯಲ್ಲಿ ಯಾರೆಲ್ಲ ಇರಬೇಕು ಎನ್ನುವಂಥದ್ದು ನಿರ್ಧರಿಸ್ತಾರೆ, ಯಾರಿಗೆ ಯಾವ ಖಾತೆ ಇರಬೇಕು ಅಂತ ನಿರ್ಧರಿಸ್ತಾರೆ. ಆದರೆ ನೇಮಕ ಮಾಡುವಂಥವರು ಮಾತ್ರ ಯಾರು? ರಾಷ್ಟ್ರಪತಿ. ಆದರೆ ಯಾರಿಗೆ ಯಾವ ಖಾತೆ ನೀಡಬೇಕು ಎನ್ನುವಂಥದ್ದನ್ನ ಡಿಸೈಡ್ ಮಾಡುವಂಥವ್ರು ಇಲ್ಲಿ ಪ್ರಧಾನಮಂತ್ರಿ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ದಿ H.D. Lasky said that prime minister is a central to the formations of cabinet, is a central to its life and central to its death. He is the keystone of the cabinet. H.D. Lasky ಅವರು ಒಂದು ಮಾತು ಹೇಳ್ತಾರೆ. ಪ್ರಧಾನಮಂತ್ರಿಯು ಮಂತ್ರಿಮಂಡಲದ ರಚನೆಯಲ್ಲಿ ಅದರ ಅಳಿವು ಮತ್ತು ಉಳಿವಿನಲ್ಲಿ ಕೇಂದ್ರ ಬಿಂದುವಾಗಿರ್ತಾನೆ ಅಂತ ಇಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಒಂದು ರಾಷ್ಟ್ರ ಮುಂದುವರಿಬೇಕು ಅಂತ ಇದ್ದರೆ, ಅಥವಾ ಅಭಿವೃದ್ಧಿ ಹೊಂದಬೇಕು ಅಂತ ಇದ್ದರೆ, ಆ ಅಭಿವೃದ್ಧಿ ಹೊಂದಬೇಕಾದ್ರೆ ಪ್ರಧಾನಮಂತ್ರಿ ಎನ್ನುವಂಥವನು ಸಂಸದೀಯ ಮಾದರಿ ಸರ್ಕಾರದಲ್ಲಿ ಸರಿಯಾದಂಥ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ.
ನೋಡಿ, ನಾವು ಎಲ್ಲೂ ಸಹ ಯಾವಾಗಲೂ ಹೇಳ್ತಾ ಇರ್ತೀವಿ, ಪ್ರಧಾನಮಂತ್ರಿ ಸರಿ ಇದ್ದರೆ ರಾಷ್ಟ್ರ ಮುಂದೋಗುತ್ತೆ ಅಂತ. ಒಂದು ಮನೆಯಲ್ಲೂ ಅಷ್ಟೇ, ಮುಖ್ಯಸ್ಥ ಎನ್ನುವಂಥವನು ಸರಿಯಾಗಿ ಇದ್ದಾಗ ಮಾತ್ರ, ಆ ಮನೆ ಎನ್ನುವಂಥದ್ದು ಯಜಮಾನ ಸರಿಯಾಗಿದ್ದಾಗ ಮಾತ್ರ ಮನೆ ಒಂದು ಆಳ್ವಿಕೆ ಇರ್ಬೋದು ಅಥವಾ ಮನೆಯ ಅಭಿವೃದ್ಧಿ ಎನ್ನುವಂಥದ್ದು ಆಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ದೇಶದಲ್ಲೂ ಸಹಿತವಾಗಿ ದೇಶದ ಮುಖ್ಯಸ್ಥ ಅಂದರೆ ಸರ್ಕಾರದ ನಿಜವಾದಂಥ ಮುಖ್ಯಸ್ಥನಾದಂಥ ಪ್ರಧಾನಮಂತ್ರಿ ಸರಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಮಾತ್ರ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ ಆಗುವಂಥದ್ದನ್ನು ನಾವು ನೋಡ್ತೀವಿ. ಅದು ಸಂಸದೀಯ ಮಾದರಿ ಸರ್ಕಾರದಲ್ಲಿ ನೋಡ್ತೀವಿ. ಇವರು ಏನಾಗಿರುವಂಥದ್ದು ಒಂದು ಕೇಂದ್ರ ಬಿಂದುವಾಗಿರ್ತಾರೆ. ಅದೇ ರೀತಿಯಾಗಿ ಜೆನ್ನಿಂಗ್ಸ್ ಸೇಸ್ ದ್ಯಾಟ್ ಸನ್ ಅರೌಂಡ್ ವಿಚ್ ದಿ ಪ್ಲಾನೆಟ್ಸ್ ರೊಟೇಟ್. ಹೇಗೆ ಜೆನ್ನಿಂಗ್ಸ್ ಹೇಳೋ ಪ್ರಕಾರ ಆಕಾಶದಲ್ಲಿ ಹೊಳೆಯುವ ಸೂರ್ಯನಾಗಿದ್ದು ಅವನ ಸುತ್ತ ಗ್ರಹಗಳ ಮಾದರಿಯಲ್ಲಿ ರಾಜಕಾರಣಿಗಳು ಸುತ್ತುತ್ತಾ ಇರ್ತಾರೆ. ಆಕಾಶದಲ್ಲಿರುವಂಥ ಹೊಳೆಯುವಂಥ ಸೂರ್ಯ ಯಾರು ಇಲ್ಲಿ? ಇಸ್ ದ ಸನ್ ಆಫ್ ಪ್ರೈಮ್ ಮಿನಿಸ್ಟರ್. ಸನ್ ಇಸ್ ದಿ ಪ್ರೈಮ್ ಮಿನಿಸ್ಟರ್. ಸನ್ ಎನ್ನುವಂಥವನು ಅಂದರೆ ಸೂರ್ಯ ಎನ್ನುವಂಥವನು ಜೆನ್ನಿಂಗ್ಸ್ ಹೋಲಿಕೆ ಮಾಡ್ತಾರೆ. ಟು ದಿ ಕಂಪೇರ್, ಸನ್ ಇಸ್ ದಿ ಪ್ರೈಮ್ ಮಿನಿಸ್ಟರ್ ಇಸ್ ದಿ ಸನ್. ಅಂದರೆ ಪ್ರಧಾನಮಂತ್ರಿಯೇ ಸೂರ್ಯ. ಆಕಾಶದಲ್ಲಿ ಸೂರ್ಯ ಹೇಗೆ ಇರ್ತಾನೋ, ಆ ಸೂರ್ಯನ ಸುತ್ತ ಗ್ರಹಗಳು ಹೇಗೆ ಸುತ್ತಾ ಇರುತ್ತೋ ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಎನ್ನುವಂಥವನು ಇಲ್ಲಿ ಒಂದು ಸೂರ್ಯ ಆಗಿರ್ತಾನೆ. ಅವನ ಸುತ್ತ ಮಂತ್ರಿಗಳು ಎನ್ನುವಂಥವರು ಸುತ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಟು ದಿ ಹವೆವರ್ ಸಕ್ಸಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಡಿಪೆಂಡ್ ಅಪಾನ್ ದಿ ಪರ್ಸನ್ಸ್. ಅಂದರೆ ಇಲ್ಲಿ ಒಂದು ರಾಷ್ಟ್ರ ಎನ್ನುವಂಥದ್ದು ಅಭಿವೃದ್ಧಿ ಹೊಂದಬೇಕು ಅಂತ ಇದ್ದರೆ ಪ್ರಧಾನಮಂತ್ರಿ ಎನ್ನುವಂಥವನು ಅವನ ನಾಯಕತ್ವವನ್ನು ಸರಿಯಾಗಿ ನಿಭಾಯಿಸಿಕೊಂಡು ಹೋಗಬೇಕು ಎನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್, ಪೊಲಿಟಿಕಲ್ ಹೊಮೋಜನಿಟಿ. ಪೊಲಿಟಿಕಲ್ ಹೊಮೋಜನಿಟಿ ಅಂತಂದರೆ ಇಲ್ಲಿ ಏನಾಗಿರುವಂಥದ್ದು ಸಾಮೂಹಿಕವಾದಂಥ ಅಥವಾ ರಾಜಕೀಯ ಏಕತೆ ಎನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ರಾಜಕೀಯವಾದಂಥ ಏಕತೆ. ಟು ದಿ ಪೊಲಿಟಿಕಲ್ ಹೊಮೋಜನಿಟಿ. ನಾರ್ಮಲಿ all ministers belong to the same political party which enjoy majority in parliament. ಸಾಮಾನ್ಯವಾಗಿ ಸಂಸದೀಯ ಮಾದರಿ ಸರ್ಕಾರದಲ್ಲಿ ಸಂಸತ್ತಲ್ಲಿ ಯಾವ ಒಂದು ಪಕ್ಷ ಬಹುಮತಕ್ಕೆ ಬಂದಿದೆಯೋ ಅದೇ ಪಕ್ಷದ ನಾಯಕರು ಎನ್ನುವಂಥವರು ಮಂತ್ರಿಗಳಾಗ್ತಾರೆ, ಪ್ರಧಾನಮಂತ್ರಿ ಆಗ್ತಾರೆ. ಸಾಮಾನ್ಯವಾಗಿ ಒಂದೇ ಪಕ್ಷದಲ್ಲಿ ಇರುವಂಥವರ ನಡುವೆ ಹೊಂದಾಣಿಕೆ, ಒಗ್ಗಟ್ಟು, ಏಕತೆ ಎನ್ನುವಂಥದ್ದು ಇರುವಂಥದ್ದು ಸಹಜ. ಹಾಗಾಗಿ ಇಲ್ಲಿ ಮಂತ್ರಿಗಳ ನಡುವೆ ಏನಾಗಿರುವಂಥದ್ದು ಅಥವಾ ಒಂದು ರಾಜಕೀಯವಾದಂಥ ಒಗ್ಗಟ್ಟು ಇರುತ್ತೆ. ಇಟ್ ಎನ್ಶ್ಯೂರ್ ದಿ ಹೊಮೋಜನಿಟಿ. ಹವೆವರ್ ಇನ್ collections, governments and different political parties come together, such as homogeneity is not possible. So the coalition government is not possible on the political homogeneity. ಶಾಸಕಾಂಗದಲ್ಲಿ ಒಂದೇ ಪಕ್ಷಕ್ಕೆ ಬಹುಮತ ಬಂದಾಗ ಸರ್ಕಾರ ರಚನೆಯಾದರೆ ಸಾಮಾನ್ಯವಾಗಿ ಆ ಒಂದು ಮಂತ್ರಿಗಳ ನಡುವೆ, ಶಾಸಕರುಗಳ ನಡುವೆ ಒಗ್ಗಟ್ಟು, ಏಕತೆ ಎನ್ನುವಂಥದ್ದು ಬರಲಿಕ್ಕೆ ಸಾಧ್ಯ. ಆದರೆ ಈ ಸಂಸದೀಯ ಮಾದರಿ ಸರ್ಕಾರದಲ್ಲಿ ಒಂದೇ ಪಕ್ಷಕ್ಕೆ ಬಹುಮತ ಬಾರದೇ ಇದ್ದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಿಕೊಳ್ಳುವಂಥ ಸಾಧ್ಯತೆಗಳೇ ಹೆಚ್ಚಿರುತ್ತೆ. ಹಾಗೆ ಸಮ್ಮಿಶ್ರ ಸರ್ಕಾರ ರಚನೆ ಆದರೆ ಅಲ್ಲಿ ಇಟ್ಸ್ ನಾಟ್ ಎ ಪಾಸಿಬಲ್ ಆನ್ ಪೊಲಿಟಿಕಲ್ ಹೊಮೋಜನಿಟಿ. ಅಲ್ಲಿ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ರಾಜಕೀಯ ಏಕತೆ ಎನ್ನುವಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ಬೋದು. ಆದರೆ ಒಂದೇ ಪಕ್ಷ ಎನ್ನುವಂಥದ್ದು ಅಧಿಕಾರಕ್ಕೆ ಬಂದರೆ, ಬಹುಮತದಿಂದ ಅಧಿಕಾರಕ್ಕೆ ಬಂದರೆ ಸಹಜವಾಗಿ ರಾಜಕೀಯ ಏಕತೆ ಎನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್, ಲಿಂಕ್ ಬಿಟ್ವೀನ್ ಪಾರ್ಲಿಮೆಂಟ್ ಆ್ಯಂಡ್ ಎಕ್ಸಿಕ್ಯೂಟಿವ್. ಲಿಂಕ್ ಬಿಟ್ವೀನ್ ಪಾರ್ಲಿಮೆಂಟ್ ಆ್ಯಂಡ್ ಎಕ್ಸಿಕ್ಯೂಟಿವ್. ರೋಲ್ ಆಫ್ ಅಪೋಸಿಷನ್ಸ್. ರಚನಾತ್ಮಕ ವಿರೋಧ ಪಕ್ಷ. ಇನ್ ಪಾರ್ಲಿಮೆಂಟರಿ ಸಿಸ್ಟಮ್, ದಿ parties other than the ruling party are called the oppositions parties. The leader of the oppositions is a
difficultly recognized and given the status of cabinet rank. ಸಂಸದೀಯ ಸರ್ಕಾರದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಇರುವುದು ಸಾಮಾನ್ಯ. ಭಾರತ ಎನ್ನುವಂಥದ್ದು ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿದೆ. ಹಾಗಾಗಿ ನಾವು ಭಾರತವನ್ನೇ ಉದಾಹರಣೆಯಾಗಿ ನೋಡ್ತಾ ಹೋಗೋಣ. ಭಾರತದಲ್ಲಿ ಏನಿದೆ? ಆಡಳಿತ ಪಕ್ಷನೂ ಇದೆ, ವಿರೋಧ ಪಕ್ಷನೂ ಇದೆ. ರಾಜಕೀಯವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದರ ಒಂದು ವ್ಯತ್ಯಾಸಗಳು ಏನು ಅಂತ. ಈ ವ್ಯವಸ್ಥೆಯಲ್ಲಿ ಅಲ್ಪಮತ ಯಾರು ಪಡೆದಿರ್ತಾರೋ ಅವರು ವಿರೋಧ ಪಕ್ಷದವರು, ಬಹುಮತವನ್ನು ಯಾರು ಪಡೆದಿರ್ತಾರೋ ಅವರು ಆಡಳಿತ ಪಕ್ಷದವರು. ಹಾಗಂದ ತಕ್ಷಣ ವಿರೋಧ ಪಕ್ಷಕ್ಕೆ ಸ್ಥಾನ ಇಲ್ಲ ಅಂತ ಹೇಳಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದೊಮ್ಮೆ ವಿರೋಧ ಪಕ್ಷದವರು ಇಲ್ಲದೆ ಇದ್ದರೆ ಆಡಳಿತ ಪಕ್ಷದವರು ಮನಸ್ಸಿಗೆ ಬಂದಾಗೆ ಆಡಳಿತವನ್ನು ಮಾಡ್ತಾ ಇದ್ರು. ಹಾಗಾಗಿ ದಿ ಅಪೋಸಿಷನ್ಸ್ ಪ್ಲೇಸ್ ದಿ ಸಿಗ್ನಿಫಿಕೆಂಟ್ ರೋಲ್ ಬೈ ದಿ ಬೀಯಿಂಗ್ ದಿ vigilant of the ministerial parliamentary system. So the watching dog. Oppositions party are the watching dog. ಇದನ್ನು ನಾವು ಕಾವಲು ನಾಯಿ ಅಂತಾನೂ ಸಹ ಕರಿತೀವಿ. ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಬಹುಮತ ಪಡೆದಂಥ ಪಕ್ಷವು ಆಡಳಿತ ಪಕ್ಷವಾದರೆ ಅಲ್ಪಮತ ಪಡೆದಂಥ ಪಕ್ಷ ಎನ್ನುವಂಥದ್ದು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳುತ್ತೆ. ಈ ವಿರೋಧ ಪಕ್ಷದವರು ಒಂದೊಮ್ಮೆ ಆಡಳಿತ ಪಕ್ಷದವರು ಬಹುಮತ ಕಳೆದುಕೊಂಡಾಗ ಅವರು ತಮ್ಮ ಬಹುಮತವನ್ನು ಸಾಬೀತುಪಡಿಸಿ ಆಡಳಿತ ಪಕ್ಷದ ಸ್ಥಾನದಲ್ಲಿ ಕೂರ್ಲಿಕ್ಕೆ ಅರ್ಹರಿದ್ದರೆ ಅದಕ್ಕೂ ಸಹ ಅವಕಾಶ ಇದೆ. ಆದರೆ ವಿರೋಧ ಪಕ್ಷದವರು ಏನು ಕೆಲಸ ಮಾಡಬೇಕಪ್ಪ ಅಂತಂದರೆ ಆಡಳಿತ ಪಕ್ಷದವರು ಏನು ತಪ್ಪು ಮಾಡ್ತಾರೆ ಎನ್ನುವಂಥದ್ದನ್ನು ಅದನ್ನು ಎತ್ತಿ ಹೇಳುವಂಥದ್ದು, ಅದನ್ನು ಜನರಿಗೆ ತಿಳಿಸಿಕೊಡುವಂಥದ್ದು. ಇಲ್ಲಿ ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ರಚನಾತ್ಮಕವಾದಂಥ ವಿರೋಧ ಪಕ್ಷ ಇರುತ್ತೆ, ಆಡಳಿತ ಪಕ್ಷವನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ, ಏನು ತಪ್ಪು ಮಾಡಿದ್ದು ಸಹ ತಟ್ಟನೆ ಹೇಳುವಂಥ ಕೆಲಸ ಮಾಡುತ್ತೆ. ಇದು ಏನಾಗುತ್ತೆ, ಆಡಳಿತ ಪಕ್ಷದವರು ಸರಿಯಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್, ಲಿಂಕ್ ಬಿಟ್ವೀನ್ ಪಾರ್ಲಿಮೆಂಟ್ ಆ್ಯಂಡ್ ಎಕ್ಸಿಕ್ಯೂಟಿವ್. ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಸಾಮರಸ್ಯವನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಟು ದಿ ಲಿಂಕ್ ಬಿಟ್ವೀನ್ ಪಾರ್ಲಿಮೆಂಟ್ ಆ್ಯಂಡ್ ಎಕ್ಸಿಕ್ಯೂಟಿವ್. ದಿ ಲಿಂಕ್ ಎನ್ಶೋರ್ ಹಾರ್ಮನಿ ಆ್ಯಂಡ್ ಕೋಆಪರೇಷನ್ಸ್ ಬಿಟ್ವೀನ್ ದಿ ಟೂ ಆರ್ಗನ್ಸ್ ಆಫ್ ದಿ ಗವರ್ನಮೆಂಟ್, ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್. ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಉತ್ತಮ ಸಂಬಂಧವೇರ್ಪಡುವಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಕಾರ್ಯಾಂಗದಲ್ಲಿರುವಂಥ ಸಚಿವರು ಶಾಸಕಾಂಗದ ಸದಸ್ಯರಾಗಿರ್ತಾರೆ, ಅಧಿವೇಶನಗಳಲ್ಲಿ ಭಾಗವಹಿಸ್ತಾರೆ, ಶಾಸನಗಳನ್ನು ಚರ್ಚಿಸ್ತಾರೆ, ಅಂಗೀಕಾರವನ್ನು ನೀಡ್ತಾರೆ. ಸಚಿವರು ಆಡಳಿತಕ್ಕೆ ಸಂಬಂಧಿಸಿದಂತೆ ಪ್ರತಿ ಇಲಾಖೆಯ ಮುಖ್ಯಸ್ಥರಾಗಿ ಅವರ ಸಂಪೂರ್ಣ ಜವಾಬ್ದಾರಿನ ನಿಭಾಯಿಸ್ತಾರೆ. ಕಾರ್ಯಾಂಗ ಅಧಿಕಾರದಲ್ಲಿ ಯಶಸ್ವಿಯಾಗಬೇಕಾದರೆ ಅದಕ್ಕೆ ಶಾಸಕಾಂಗದ ಸಹಾಯ ಸಾಮರಸ್ಯ ಎನ್ನುವಂಥದ್ದು ಅತ್ಯಗತ್ಯ ಆಗಿರುತ್ತೆ. ಯಾವುದೋ ಒಂದು ಡಿಪಾರ್ಟ್ಮೆಂಟಿಗೆ ಯಾವುದೋ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅಂತ ಇದ್ದರೆ ಅಲ್ಲಿ ಶಾಸಕಾಂಗದ ಬಹುಮತ ಎನ್ನುವಂಥದ್ದು ಅತೀ ಅವಶ್ಯಕ. ಶಾಸಕರುಗಳಿಗೆ ಅವರವರ ಕ್ಷೇತ್ರಕ್ಕೆ ಫಂಡ್ ಬರಬೇಕು ಅಂತಂದರೆ ಮಂತ್ರಿಮಂಡಲದೊಟ್ಟಿಗೆ ಉತ್ತಮ ಸಂಬಂಧ ಇಟ್ಕೊಳ್ಳೋದು ಅತಿ ಅವಶ್ಯಕ. ಹಾಗಾಗಿ ಈ ಎರಡರ ನಡುವೆ ಶಾಸಕಾಂಗವನ್ನು ಸಮಾಧಾನಪಡಿಸುವಂಥ ಕೆಲಸವನ್ನು ಮಂತ್ರಿಮಂಡಲದವರು ಮಾಡಬೇಕು, ಮಂತ್ರಿಮಂಡಲದವರನ್ನು ಸಮಾಧಾನ ಮಾಡಿಸುವಂಥ ಕೆಲಸವನ್ನು ಶಾಸಕಾಂಗ ಮಾಡಬೇಕು. ಅಂದರೆ ಶಾಸಕಾಂಗ, ಮಂತ್ರಿಮಂಡಲ ಅಂತಂದರೆ ಕಾರ್ಯಾಂಗ. ಇಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಉತ್ತಮವಾದಂಥ ಸಂಬಂಧ ಎನ್ನುವಂಥದ್ದು ಏರ್ಪಡಬೇಕಾಗುವಂಥದ್ದು ಅವಶ್ಯಕ. ಸಾಮಾನ್ಯವಾಗಿ ಈ ಒಂದು ಸಂಸದೀಯ ಸರ್ಕಾರದಲ್ಲಿ ಎರಡರ ನಡುವೆ ಉತ್ತಮವಾದಂಥ ಸಂಬಂಧ ಎನ್ನುವಂಥದ್ದು ಇರುತ್ತೆ ಎನ್ನುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಲಾಸ್ಟ್ ಒನ್, ಎಕ್ಸಿಕ್ಯೂಟಿವ್ ಸಬಾರ್ಡಿನೇಟ್ ಟು ಲೆಜಿಸ್ಲೇಚರ್. ಕಾರ್ಯಾಂಗವು ಶಾಸಕಾಂಗಕ್ಕೆ ಅಧೀನ. ಇನ್ ಎ ಪಾರ್ಲಿಮೆಂಟರಿ ಸಿಸ್ಟಮ್, ದಿ ಎಕ್ಸಿಕ್ಯೂಟಿವ್ ಈಸ್ under the control and influence of legislature as it is the creations of legislature. So legislature is a superior to executive. ಸಾಮಾನ್ಯವಾಗಿ ಆವಾಗಲೇ ನಾನು ಹೇಳಿದಾಗೆ ಕಾರ್ಯಾಂಗದ ಸದಸ್ಯರು ಶಾಸಕಾಂಗದ ಸದಸ್ಯರಾಗಿರಲೇಬೇಕು. ಅಂದರೆ ಇಲ್ಲಿ ಮಂತ್ರಿಮಂಡಲದವರು ಯಾವ ಸದಸ್ಯರಾಗಿರ್ತಾರೆ? ಪಾರ್ಲಿಮೆಂಟ್ ಇದು.
ಅಥವಾ ಸಂಸತ್ತಿನ ಸದಸ್ಯರಾಗಿರಲೇಬೇಕು. ಸಂಸತ್ತಲ್ಲಿ ಅಥವಾ ಲೋಕಸಭೆಯಲ್ಲಿ ಬಹುಮತ ಪಡೆದಂತಹ ಪಕ್ಷ ಎನ್ನುವಂಥದ್ದು ಅಧಿಕಾರವನ್ನು ಸ್ಥಾಪನೆ ಮಾಡುತ್ತೆ. ಅದು ಕಾರ್ಯಾಂಗ ಅಂತ ಎನಿಸ್ಕೊಳ್ಳುತ್ತೆ. ಅಂದರೆ ಅಲ್ಲೇ ಪ್ರಧಾನಮಂತ್ರಿಗಳು ಮಂತ್ರಿಮಂಡಲದವರು ಆಗ್ತಾರೆ. ಈ ಪ್ರಧಾನಮಂತ್ರಿಯನ್ನೊಳಗೊಂಡಂತಹ ಮಂತ್ರಿಮಂಡಲದವರು ಶಾಸಕಾಂಗಕ್ಕೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಲೇಬೇಕಾಗತ್ತೆ. ಯಾಕಂದರೆ ಶಾಸಕಾಂಗದಲ್ಲಿ ಬಹುಮತ ಇದ್ದರೆ ಮಾತ್ರ ಅಲ್ವಾ ಇವರು ಮಂತ್ರಿಗಳಾಗಿ ಉಳಿಲಿಕ್ಕೆ ಸಾಧ್ಯ. ಒಂದೊಮ್ಮೆ ಕಾನ್ಫಿಡೆನ್ಸ್ ಕಳ್ಕೊಂಡ್ರೆ, ಶಾಸಕಾಂಗದಲ್ಲಿ ಬಹುಮತ ಇಲ್ಲದೇ ಇದ್ದರೆ, ಒಂದಿಷ್ಟು ಜನ ರಿಸೈನ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆಗ ಆ ಪಕ್ಷದಲ್ಲೇ ರಿಸೈನ್ ಮಾಡಿದರು ಸದಸ್ಯರು, ಆವಾಗ ಏನಿರಲ್ಲ, ಬಹುಮತ ಇರಲ್ಲ, ಇವರು ಮಂತ್ರಿಗಳಾಗಿ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ, ಇವರು ಸಹ ಅಧಿಕಾರದಿಂದ ಕೆಳಗಿಳಿಬೇಕಾಗುತ್ತೆ. ಹಾಗಾಗಿ ಈ ಮಂತ್ರಿಮಂಡಲದವರು ಅಥವಾ ಕಾರ್ಯಾಂಗ ಎನ್ನುವಂಥದ್ದು ಶಾಸಕಾಂಗಕ್ಕೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಲೇಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕಾರ್ಯಾಂಗ ಎನ್ನುವಂಥದ್ದು ಶಾಸಕಾಂಗಕ್ಕೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ಎಕ್ಸಿಕ್ಯೂಟಿವ್ ಸಬಾರ್ಡಿನೇಟ್ ಟು ಲೆಜಿಸ್ಲೇಚರ್. ಕಾರ್ಯಾಂಗ ಶಾಸಕಾಂಗಕ್ಕೆ ಅಧೀನವಾಗಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇವಿಷ್ಟು ಫೀಚರ್ಸ್ ಆಫ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್, ಸಂಸದೀಯ ಮಾದರಿ ಸರ್ಕಾರದ ಪ್ರಮುಖವಾದಂಥ ಲಕ್ಷಣಗಳು. ಇದನ್ನು 10 ಮಾರ್ಕ್ಸ್ಗೆ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಸಂಸದೀಯ ಮಾದರಿ ಸರ್ಕಾರ ಎನ್ನುವಂಥದ್ದು ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಪ್ರೆಸಿಡೆಂಟಲ್ ಗವರ್ನಮೆಂಟ್. ಮುಂದಿನ ಒಂದು ಅವಧಿಯಲ್ಲಿ ನಾವು ಅಧ್ಯಕ್ಷೀಯ ಮಾದರಿಯ ಸರ್ಕಾರದ ಕುರಿತಾಗಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.